ವ್ಯವಸ್ಥೆಯೊಳಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಪ್ರಸಂಗದಲ್ಲಿ ನಮ್ಮ ದಿನೇಶ್ ಗುಂಡೂರಾಯರಾಗಿರ್ಬೋದು, ಆರೋಗ್ಯ ಮಿನಿಸ್ಟರ್, ಜೊತೆಗೆ ನಮ್ಮ ಸಿದ್ದರಾಮಯ್ಯನವರು ಒಂದು ಒಳ್ಳೆಯ ಸಾಹಸ ಮಾಡ್ತಾಯಿದ್ದಾರೆ. ಕಿಮು ಚಿಕಿತ್ಸಾ ಕೇಂದ್ರಗಳನ್ನು ತೆಗಿತಾ ಇದ್ದಾರೆ 16 ಜಿಲ್ಲೆಗಳಲ್ಲೇ. ಇಡೀ ರಾಜ್ಯ ತುಂಬ ನಾವು ಮಾಡ್ತೀವಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ನಿಜವಾಗಿಯೂ ಡೇ ಕೇರ್ ಕಿಮೋಥೆರಪಿ ಇದ್ದಂಥ ಕೇಂದ್ರಗಳು ಎಲ್ಲ ಕಡೆ ಸಿಕ್ಕುವಪ್ಪ, ಅದು 100 ಕಿಲೋಮೀಟ್ರ್ ಒಳಗೆ ಸಿಕ್ಕು ಹೋದರೆ ಎಷ್ಟೋ ಬೇಕಷ್ಟು ಥೆರಪಿ ಮಾಡಿಸ್ಕೊಳ್ಳಿಕ್ಕೆ ಅಲ್ಲಿ ಹೋಗೋದಕ್ಕೆ ಅನುಕೂಲ ಆಗ್ತದೆ ಜನರಿಗೆ ಅಂತ. ಯಾಕಂದ್ರೆ ಹೆಣ್ಮಕ್ಳಿಗಿಂತ ಫ್ರೀ ಬಸ್ ಮಾಡಿದಿರಿ, ಅಡ್ಡಿ ಇಲ್ಲ. ಆದರೆ ಗಂಡು ಮಕ್ಕಳ ಜೊತೆ ಒಬ್ರು ಹೋಗಲೇಬೇಕಾಗ್ತದೆ, ಮಾಡಲೇಬೇಕಾಗ್ತದೆ ರೋಗಿ ಜೊತೆಗೆ. ಅವೆಲ್ಲ ಖರ್ಚುಗಳನ್ನು ತೆಗೆದಾಗ ಸಾವಿರಾರಲ್ಲ, ಕೆಲವೊಮ್ಮೆ 50,000 ಲಕ್ಷಗಳೇ ಆಗ್ತದೆ. ಹೇಳಿದ್ರೆ ನಿಮ್ಗೆ ಜಸ್ಟ್ ಇವತ್ತು ಪ್ರೈವೇಟ್ದಲ್ಲೇ ನೀವೇನಾದರೂ ಸಹಜ ಬಾಣಂತನ ಮಾಡಿಸ್ಕೊಳ್ಳೋಕೆ ಹೋದ್ರಪ್ಪ ಅಂತಂದ್ರೆ 20ರಿಂದ 30, 40 ಸಾವಿರ ತನಕ ಆಗ್ತದೆ. 20 ಸಾವಿಲ್ಲ ಅದಕ್ಕೆ ಗುಳಿಗೆ ಔಷಧಿಗಳಿಗೆ. ಇನ್ನು ಅದರಲ್ಲೂ ನಿಮಗೆ ಗೊತ್ತದ ಸೀಸರಿನ್ ಒಂದು ಹೊಸದು ಕಂಡು ಹಿಡಿದು ಬಿಟ್ಟಿದ್ದಾರೆ. ಪಾಪ ಸಹಜವಾಗಿ ಬಾಣಂತನ ಆಗ್ತಾಯಿದ್ರು ಸಹಿತ ಭಯ ಹುಟ್ಟಿಸ್ತಾನೆ ಡಾಕ್ಟ್ರ್. ಭಯ ಹುಟ್ಟಿಸು ಆಗಬಾರ್ದು, ನಿಮ್ಗೆ ನೀರು ತುಂಬಿದ, ಮತ್ತೇನೂ ಆಗ್ಯದ, ನಿಮ್ಮ ಬಿ ಪಿ ಹೆಚ್ಚಾಗ್ತದೆ ಅಂದೇಳಿ ಅಂಜಿಸಿ ಅವರಿಂದ ಸಿಸೇರಿಯನ್ ಮಾಡಿಸ್ಕೊಂಡು ತಾವು ದುಡ್ಡು ಹೊಡ್ಕೊಳ್ಳೋಂಥ ಅನೇಕ ವೈದ್ಯರನ್ನು ನಾವು ನೋಡ್ತಾ ಇದ್ವಿ ಇವತ್ತು. ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಅದೇ ಪರಿಸ್ಥಿತಿ ನಡೆದಿದೆ ಇವತ್ತು. ಸಿಸೇರಿಯನ್ ಮಾಡಿದರೆ ನಿಮ್ಗೆ ಜಲ್ದಿ ಮುಗಿತದಪ್ಪ ಅಂತೇಳಿ ಭಯ ಹುಟ್ಟಿಸಿ ಅಲ್ಲೂ ಅದೇ ಕೆಲಸ ಮಾಡ್ತಾರೆ. ಇನ್ನು ಈ ಕ್ಯಾನ್ಸರ್ದ ರೋಗ ಆದಾಗ ಎಷ್ಟು ಮಟ್ಟಿಗೆಲ್ಲೇ ಆರೋಗ್ಯದ ತಪಾಸಣೆ ಆಗ್ತದೆ, ಎಷ್ಟು ಮಟ್ಟಿಗೆಲ್ಲೇ ನಮ್ಗೆ ಚಿಕಿತ್ಸೆ ಅನ್ನೋ ಸಹಿತ ಇವತ್ತು ಸಹಿತ ಪ್ರಶ್ನೆ ಆರೋದು. ಸರ್ಕಾರಗಳು 16 ಜಿಲ್ಲೆಗಳು ಆರಂಭ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಭಾಳ ಸಂತೋಷ ಪಡೋ ವಿಷಯ. ಅದೇ ಕಾಲದಲ್ಲಿ ಎಲ್ಲ ಅವಕಾಶ ಕೊಡಬೇಕು. ಒಂದೇದು ನುರಿತ ಅನುಭವಿಯಾದಂಥ ಅಲ್ಲೇ ವೈದ್ಯರು ಸಿಗಬೇಕು, ಜೊತೆಗೆ ಅಲ್ಲಿ ಆರೈಕೆ